ಸೊ ಈ ಕೇಸಲ್ಲಿ ಹಳೆಯ ವಯಸ್ಸು ಇತ್ತು. ಸೊ ವಿಕ್ಟಿಮ್ ಇದರಲ್ಲಿ ತೀರೋಗಿರೋರು ಸಂಗನಗೌಡ, ಬಸನಗೌಡ ಇವರು ಮೃತಪಟ್ಟಿರ್ತಾರೆ. ಇವರು ಹೋಗಿ ಮುದುಕಪ್ಪ ಎಂಬುವರ ಮನೆ ಮುಂಚೆ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಆ ಡ್ಯಾನ್ಸ್ ಮಾಡೋ ಸಂದರ್ಭದಲ್ಲಿ ಮುದುಕಪ್ಪ ಮತ್ತು ಅವ್ರ ಫ್ಯಾಮಿಲಿ, ಈ 11 ಜನ ಈಗ ನಾನು ಹೇಳಿದನಲ್ಲ, ಈ 11 ಜನರು ಸೇರಿ ಈ ಸಂಗನಗೌಡ, ಬಸನಗೌಡವನ್ನು ಹೊಡೆದಿದ್ದಾರೆ. ಹೊಡೆಯುವ ಸಂದರ್ಭದಲ್ಲಿ ಅವನು ಮೃತಪಟ್ಟಿರ್ತಾನೆ. ಸಂಗನಗೌಡ ಪಾಟೀಲ್ ಅವ್ರ ಮನೆಯಲ್ಲಿ ಒಂದು ಹುಡುಗ ಇದ್ದ, ಮುದುಕಪ್ಪ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ. ಆ ಇಬ್ಬರು ಇದಕ್ಕೆ ಹಿಂದೆ ಪ್ರೀತಿಸಿದ್ದಾರೆ. ಅಂದ್ರೆ ಆ ಪ್ರೀತಿ ಕೇಸಲ್ಲಿ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುದ್ದಿ ಇದೆ. ಸೊ ಆ ವೈಮನಸ್ಸು ಒಂದಿತ್ತು ಮತ್ತು ಪೊಲಿಟಿಕಲಿ ಕೂಡ. ಸೊ ಈಗ ಸಂಗನಗೌಡ ಪಾಟೀಲ್ ಅವರ ಸಹೋದರ ಒಬ್ಬ ಎಕ್ಸ್ ಚೇರ್ಮನ್ ಆಗಿದ್ದಾರೆ. ಈಗ ಹೊಡೆದಿರುವ ಮುದುಕಪ್ಪ ಅವನ ವೈಫ್ ಕೂಡ ಈಗ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅಂದರೆ ನಮಗೆ ಪ್ರೈಮ ಫೇಸಿ ಮಾಹಿತಿ ಇದೆ. ಪೊಲಿಟಿಕಲ್ ರೈವಲರಿ ಮತ್ತು ಇಂಥ ಬೇರೆ ಬೇರೆ ವಿಚಾರಗಳಿರೋದ್ರಿಂದ ಈ ವೈಮನಸ್ಯದಿಂದ ಪ್ರೊವೊಕೇಶನ್ ಆಗಿದೆ, ಅದರಿಂದ ಮರ್ಡರ್ ಆಗಿದೆ. ಸೊ ನಾನು ಪರ್ಸನಲ್ ಆಗಿ ಹೋಗಿ ನಾನು ನೋಡಿದೆ ಸ್ಥಳಕ್ಕೆ. ಅದಕ್ಕೆ ನಾನು ಹೇಳಿದನಲ್ಲ, ಜಾತ್ರೆ ಸಮಯದಲ್ಲಿ ಆಗಿದೆ. ಆಫೀಸರ್ಸ್ ಲೋಪ ಯಾವುದೋ ಇರೋದು ಅಂದ್ರೆ ಕಂಡು ಬರೋದಕ್ಕೆ ಇವರು ಮನೆಗೂ ಆ ಜಾತ್ರೆ ಬಂದೋಬಸ್ತ್ ಸುಮಾರು 1000 ಜನ ಇದ್ದಾರೆ. ದೇವಸ್ಥಾನ ಕಡೆ ಜಾತ್ರೆ ನಡೀತಾ ಇತ್ತು. 11:30ಕ್ಕೆ ಜಾತ್ರೆ ಒಂದು ಕಡೆ ನಡೀತಾ ಇತ್ತು. ಇವನು ಬೇರೆ ಕಡೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಜಾತ್ರೆ ಆ ಕ್ರೌಡ್ ಇರುವ ಕಡೆನೂ ಇವರು ಇರೋದನ್ನು ಬೇರೆ ಬೇರೆ ಕಡೆ ಇತ್ತು. ಸಡನ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದಾರೆ. ಅವಾಗ 2 ಫ್ಯಾಮಿಲಿ ಆ್ಯಕ್ಚುಲಿ ಬಂತು. ಪೊಲೀಸರು ಇಲ್ಲ ಅಂದರೆ ಇನ್ನೂ ಒಂದು 2ರಿಂದ 3 ಮರ್ಡರ್ ಆಗೋದಕ್ಕೂ ಸಾಧ್ಯನೇ ಇತ್ತು. ಅಂದರೆ ನಮ್ಮ ಆಫೀಸರ್ಸ್ ಎಸ್ ಸರ್, ಜಾತ್ರೆ ಮುಂದೆ ಹೋಗಿದ್ದು ಅದಾದ್ಮೇಲೆ ಇವನ ಹಿಂದೆ ಇದು ಮಾಡಿದ. ಸೊ ಇದಕ್ಕೂ ಸುಮಾರು ಒಂದು 500 ಮೀಟರ್ ಇರಬಹುದು. ನಾನು ಸ್ಥಳ ಪರಿಶೀಲನೆ ಮಾಡಿದೆ. ಸುಮಾರು ಒಂದು 300ರಿಂದ 500 ಮೀಟರ್ ಇರಬಹುದು.